ಕೊಟ್ಟಿದ್ದಾರೆ ಅದು, ಬಟ್ ಯಾರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಏಜ್ಡ್ ಪರ್ಸನ್ ಇರಬೇಕಲ್ಲ, ಇಷ್ಟು ಏಜ್ ಅಂತ ಹೇಳಿ ಕ್ರಾಸ್ ಆಗಿರೋಂಥವ್ರು ಕೊಟ್ಟರೆ ಅದು ತುಂಬ ಉಪಯೋಗ ಆಗ್ತಾ ಇತ್ತು. ಬಟ್ ಎಲ್ಲರಿಗೂ ಅದು ಅನ್ವಯ ಮಾಡಿದ್ರೆ ಅದು ತುಂಬ ತಪ್ಪದು, ಆಗಬಾರ್ದು. ಯಾಕೆಂದರೆ ಇವಾಗ ಅವ್ರು ಮಾಡಿರೋ ಕಾರಣ ಏಜ್ ಆಗಿರೋ ಪರ್ಸನ್ಗೆ ತುಂಬಾ ತೊಂದರೆ ಆಗ್ತಾ ಐತೆ, ಓಡಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಿದೆ ಅಂತ ಅಂದರೆ ತುಂಬ ಕಷ್ಟ ಆಗಿದೆ. ಏಜ್ಡ್ ಪರ್ಸನ್ಗೆ ಫಸ್ಟ್ ಆದ್ಯತೆ ಅವ್ರಿಗೆ ಕೊಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವ್ರು ಎಲ್ಲರಿಗೂ ಒಂದೇ ಬಾರಿ ಅಂತ ಹಾಕಿದ್ರೆ ಹೌದು ಹೌದು ಹೌದೌದು. ಆದರೆ ಬಟ್ ಇವಾಗ ಎನರ್ಜಿ ಇರೋರು ಸ್ಕೂಲ್ ಮಕ್ಕಳು ಕಾಲೇಜ್ಗೆ ಹೋಗೋವಂಥವ್ರಿಗೆಲ್ಲ ಅವೆಲ್ಲ ಅವಶ್ಯಕತೆ, ಅನಾವಶ್ಯಕ. ಅವ್ರು ಬೇಕಾದ್ರೆ ಎಷ್ಟು ವರ್ಷದಲ್ಲಿ ಬೇಕಾದ್ರೆ ಹೋಗ್ತಾರೆ. ವಯಸ್ಸಾಗಿರೋರು ಏನು ಮಾಡ್ತಾರೆ? ವಯಸ್ಸಾಗಿರೋರು ತುಂಬಾ ಇದರಿಂದ ತುಂಬ ಆಗಿದೆ. ಆಮೇಲೆ ಗೃಹಲಕ್ಷ್ಮಿ ಅಂತ ಕೊಡ್ತಿದ್ದಾರಲ್ವಾ, ಆ 2,000 ರೂಪಾಯಿಯಿಂದ ಅವ್ರು ಅನ್ಕೋತಾ ಇದ್ದಾರೆ ಯಾರು ಅಂದರೆ ವಿದ್ಯಾವಂತರು ಯಾರು ಆ ಥರ ಯೋಚನೆ ಮಾಡಲ್ಲ. ಅದರಿಂದ ಉಪಯೋಗ ಆಗ್ತಿದೆ. ವಿದ್ಯಾವಂತರು ಯಾರು ಅಂದರೆ ಅವ್ರು 2,000 ರೂಪಾಯಿ ಕೊಡ್ತಾರೆ, ಹಿಂದ್ಗಡೆಯಿಂದ 4,000 ಕಿತ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ ವಿದ್ಯಾವಂತರು, ವಿಚಾರವಂತರು ಆ ಥರ ಹೇಳ್ತಾರೆ. ಆದರೆ ಗೊತ್ತಿಲ್ಲದಿರ್ತಕ್ಕನು ಅದ್ರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಆ 2,000 ರೂಪಾಯಿ ಗ್ರೇಟು, ಆ 2,000 ರೂಪಾಯಿ ಕೊಡ್ತಿರೋದೇ ಗ್ರೇಟು ಅಂತ ಮಾತಾಡ್ತಾರೆ. ಹೌದು. ಏನು ಹೇಳಿ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ. ಬಟ್ ಈ ಗೃಹಲಕ್ಷ್ಮಿ ಆಗ್ಬೋದು, ಆಮೇಲೆ ಇದು ಶಕ್ತಿ ಯೋಜನೆ ಆಗ್ಬೋದು, ಇದರಿಂದ ತುಂಬಾ ಜನಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಅದನ್ನು ಪೂರ್ತಿ ಮಾಡಬೇಕು. ಅದು ಯಾವುದಕ್ಕೆ ಆದ್ಯತೆ ಕೊಡಬೇಕು ಸರ್ಕಾರ, ಅದಕ್ಕೆ ಆದ್ಯತೆ ಕೊಡಬೇಕು. ಹೌದು, ಎಜುಕೇಷನ್ ಅಲ್ಲ, ಸರ್ಕಾರ ಆದ್ಯತೆ ಕೊಡಬೇಕಾಗಿರೋದು ಇದಕ್ಕಲ್ಲ. ಏನು ಅಂತಂದರೆ ಯುವಕರಿಗೆ ಒಂದು ಉದ್ಯೋಗದ ಒಂದು ಅವಶ್ಯಕತೆ ಇದೆ, ಅಂಥವ್ರಿಗೆ ಕೊಡಬೇಕು. ವಿದ್ಯಾವಂತರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ಉದ್ಯೋಗ ಇಲ್ದಿರತ್ತೆ, ಆ ಉದ್ಯೋಗದ ಒಂದು ಅವಕಾಶ ಮಾಡಿ ಕೊಡಬೇಕು. ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಕೊಡಬೇಕು. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿದೆ, ನಾಮಕಾವಾಸ್ತಿ ಇದೆ, ಅಲ್ಲಿ ಹೋದರೆ ಯಾರಿಗೂ ಏನು ಅವಕಾಶ ಅವಶ್ಯಕತೆ ಏನಿದೆಯೋ ಅದ್ರದ್ದು ಸೌಲಭ್ಯ ಸಿಗ್ತಾ ಇಲ್ಲ. ಎಜುಕೇಷನ್ ಅಷ್ಟೇ. ವಿದ್ಯಾವಂತರಿಗೆ ಇವಾಗ ಯಾರು ಎಬಿಲಿಟಿ ಇದ್ದಾರೆ ಅದಕ್ಕೆ ಯಾರು ಇದು ಮಾಡ್ತಿದ್ದಾರೆ, ಅದಕ್ಕೆ ವಿದ್ಯೆಗೆ ಅವಶ್ಯಕತೆ ಪ್ರಿಫರೆನ್ಸ್ ಕೊಡಬೇಕಾಗಿತ್ತು, ಉದ್ಯೋಗಕ್ಕೆ ಕೊಡಬೇಕಾಗಿತ್ತು, ಅದಕ್ಕೆ ಕೊಡಲಿಲ್ಲ. ಆಮೇಲೆ ಅದೇ ಈ ಥರ ಕೊಟ್ಟರು, ಬೇಕಾಬಿಟ್ಟು ಕೊಟ್ಟರು, ಇದೇನಕ್ಕೂ ಉಪಯೋಗ ಇಲ್ಲ, ಸಾಧ್ಯ ಇಲ್ಲ. ಹೌದು ಹೌದು. ಇವಾಗ ನಮಗೆ ಕೊಡ್ತಾರೆ, ಇವಾಗ ನಮಗೆ ಇದಾಯಿತು ಅಂತಂದರೆ ಅದು ನಮ್ಮ ಫ್ಯಾಮಿಲಿ ಪರ್ಸನ್ ಏನು ಯಾರಿರ್ತಾರೆ, ಗಂಡಸರಿರ್ತಾರೆ, ಅವ್ರ ತಲೆ ಮೇಲೆ ಬರ್ಡಾನ್ ಆಯಿತು. ಇಲ್ಲಿ ಕಡೆ ಕೊಟ್ಟರು, ಆ ಕಡೆ ಕಿತ್ಕೊಂಡ್ರು, ಈ ಥರ ಆಯ್ತಿದೆ. ಅದು ಏನು ಅವಶ್ಯಕ? ಅವ್ರು ಕೊಟ್ಟರು ಒಂದೇ, ಕೊಡದೇ ಇದ್ರು ಒಂದೇ, ಅದಕ್ಕೊಂದು ಡಬಲ್ ಕಿತ್ಕೋತಾರೆ. ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಈಗಾಗಲೇ ಬಸ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ ಮೊನ್ನೆ ನ್ಯೂಸಲ್ಲಿ ಕೊಡ್ತಾ ಇದ್ದಾರೆ. ಬಸ್ ಚಾರ್ಜ್ ಇಷ್ಟು % ಅಂತ ಹೇಳ್ತಾರೆ. ಹೆಂಗೆ ಇದು? ನಾರ್ಮಲ್ ಜನಕ್ಕೆ, ಮಧ್ಯಮ ವರ್ಗದ ಜನಗಳಿಗೆ ಬರೆ ಆಗ್ತಂಗಾಯ್ತು. ಬದುಕಕ್ಕೆ ಅಸಾಧ್ಯ ಆಗ್ತಿದೆ. ಇವಾಗ ಮಧ್ಯಮ ವರ್ಗದ ಜನ ಆಗ್ಬೋದು, ಬಡತನ ಕೆಳಗರೇಖೆಯಲ್ಲಿ ಇರ್ತಕ್ಕಂಥ ಜನ ಬದುಕಕ್ಕೆ ಅಸಾಧ್ಯ ಥರ ಆಗ್ತಿದೆ.